ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಿಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿದಿನವೂ ಎಷ್ಟೇ ಕೆಲಸ ಇದ್ರೂ ವಾರದ ದಿನ ಮಾತ್ರ ಬೆಳಗ್ಗೆ ಹೊತ್ತೇ ಪೂಜೆನ ಮುಗಿಸ್ಬಿಡ್ತೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಮನೆಯೂ ತುಂಬ ಕಳಕಳೆಯಾಗಿ ಕಾಣಿಸ್ತಾ ಇರುತ್ತೆ. ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ತಿಂಡಿಯೆಲ್ಲ ಮುಗಿಸ್ಕೊಂಡು ನನ್ನ ಮಗಳು ಸ್ಕೂಲಿಗೆ ಹೊರಟಿದ್ಲು. ಅಷ್ಟೊತ್ತಿಗೆ ನನ್ನ ಮಗನೇ ಎದ್ಬಿಟ್ಟಿದ್ದ. ಹಾಗಾಗಿ ನನ್ನ ಮಗಳು ನಾನೇ ಹೋಗ್ತೀನಿ ಬಿಡು ಮಮ್ಮಿ, ನಿಮ್ಮ ಪಾಪು ನೋಡ್ಕೊ ಅಂತೇಳ್ಬಿಟ್ಟು ಅವಳೊಬ್ಬಳೆ ವ್ಯಾನಿಗೆ ಹೋದ್ಲು. ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ, ತಿಂಡಿ ಮಾಡ್ತಾ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡೇ ಮಾಡ್ತಾಯಿದ್ದೆ. ಆದರೆ ವೀಡಿಯೋನೇ ಆನ್ ಮಾಡಿಲ್ಲ. ತಿಂಡಿಯೆಲ್ಲ ಮುಗಿದ್ಮೇಲೆ ನಾನು ಅದನ್ನು ನೋಡಿಕೊಂಡೆ. ಹೇಗಿದ್ದರೂ ನನ್ನ ಮಗನೂ ಎದ್ದಿದ್ನಲ್ಲ, ಹಾಗೆ ಅವನಿಗೂ ಸ್ನಾನ ಮುಗಿಸಿ ದೇವರಿಗೆ ಕೈ ಮುಗಿಸ್ತಾ ಇದ್ದೆ. ಅವನಿಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಎಲ್ಲ ಸುಮ್ಮನೆ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದ. ಯಾಕಂದರೆ ಫಸ್ಟ್ ಟೈಮ್ ದೇವ್ರ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದವನ್ನ. ಅವನಿಗೆ ಹಣೆಗೆ ಕೈಗೆಲ್ಲ ವಿಭೂತಿ ಇಟ್ಟು ವಸ್ತ್ರದಿಂದ ಎಲ್ಲ ಸುತ್ತಿದ್ನಲ್ಲ, ಹಾಗಾಗಿ ಸೇಮ್ ಶಿವನ ಭಕ್ತದ ಥರನೇ ಕಾಣಿಸ್ತಾ ಇದ್ದ. ನನಗಂತೂ ಅವನ್ನ ನೋಡಿ ತುಂಬಾ ಖುಷಿಯಾಗೋಯಿತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ. ನನಗಂತೂ ನನ್ನ ಮಕ್ಕಳಿಬ್ಬರಿಗೂ ಸಹ ಒಳ್ಳೆ ಸಂಸ್ಕಾರನ ಕೊಟ್ಟು ಬೆಳೆಸಬೇಕು ಅನ್ನೋ ಆಸೆ. ನನ್ನ ಆಸೆ ಅಷ್ಟೇ ಅಲ್ಲ, ಪ್ರತಿ ತಂದೆ ತಾಯಿ ಆಸೆನೂ ಅದೇ ಆಗಿರುತ್ತೆ. ಆಮೇಲೆ ಅವ್ರ ತಂದೆ ವಾಕರ್ ತೊಗೊಂಬಂದಿದ್ರು. ಅದನ್ನೇ ಇಲ್ಲಿ ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳನ್ನ ವಾಕರಲ್ಲಿ ಹಾಕಬಾರ್ದು ಅಂತಾರೆ, ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವನ್ನ ನಾನು ಒಬ್ಬಳೇ ಮೇಂಟೈನ್ ಮಾಡಬೇಕು. ಹಾಗಾಗಿ ಒಂದು 10-15 ನಿಮಿಷ ಹಾಕ್ಕೊಳ್ಳೋದಕ್ಕೆ ಅಂತ ತರಿಸಿದ್ದೀನಿ ಅಷ್ಟೇ. ಇಲ್ಲಿ ಪಾಪುಗೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ನಾನಿಲ್ಲಿ 2 ಮೆಣಸು, 1 ಬೆಳ್ಳುಳ್ಳಿ ಹಿಲ್ಕ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಟೊಮೊಟೊ ತೊಗೊಂಡಿದ್ದೀನಿ. ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ನಾನು ಅಕ್ಕಿ ಮತ್ತು ಬೇಳೆನ. ಅದನ್ನು ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕೋದ್ರಿಂದ ಈಗ ವೆದರು ಸಹ ಕೋಲ್ಡಾಗಿರುತ್ತಲ್ಲ, ಸ್ವಲ್ಪ ಬಾಡಿನ ಹೀಟಾಗಿಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು 4-5 ವಿಸಲ್ಸ್ ಮಾಡಿಸಿದ್ದೀನಿ. ಇದನ್ನು ನಯಸ್ಸಾಗಿ ಸ್ಮ್ಯಾಶ್ ಮಾಡಿಸಿ ತುಪ್ಪನ ಹಾಕಿ ತಿನ್ನಿಸೋದು ಅಷ್ಟೇ. ಇವತ್ತು ಆಚೆನೂ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಊರಿಂದ ತೊಗೊಂಬಂದಿದ್ದು ಮಾವಿನ ಹಣ್ಣು ಇಟ್ಟಿದ್ದೆ. ನಮ್ಮ ಮನೆಯವರು ತಿನ್ನೋಣ ಅಂತ ಕೊಯ್ತಾಯಿದ್ರು. ಈ ರೀತಿ ಆಗಿಬಿಟ್ಟಿತ್ತು. 4 ಮಾವಿನ ಹಣ್ಣಿತ್ತು. 4 ಮಾವಿನ ಹಣ್ಣು ಇದೇ ಥರನೇ ಆಗಿಬಿಟ್ಟಿತ್ತು. ಎಲ್ಲ ಚೆಲ್ಲಿದ್ವಿ. ಮಳೆ ಬೇರೆ ಬರೋ ಥರ ಆಗಿತ್ತು. ಫುಲ್ ಮೋಡ ಆಗಿಬಿಟ್ಟಿತ್ತು. ಸಂಜೆ ಕೂಲಾಗಿತ್ತಲ್ಲ, ಹಾಗಾಗಿ ಟೀ ಬಿಸ್ಕೆಟ್ ತೊಗೊಂಡ್ವಿ. ನಮ್ಮನೆಯವರು ಬೇಗ ಅಡುಗೆ ಮಾಡು, ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಅಂದಿದ್ರು. ಹಾಗಾಗಿ ಬೀಟ್ರೋಟು ಮನೆಯಲ್ಲೇ ಇತ್ತು. ಬೀಟ್ರೋಟ್ ಹೆಚ್ಕೊಂಡು ಪಲ್ಯನ ಮಾಡಿದೆ. ನಮ್ಮ ಮನೆಯಲ್ಲಿ ನಾನು 2 ದಿನಕ್ಕೆ ಒಂದು ಸಲನಾದ್ರೂ ಬೀಟ್ರೋಟ್ ಪಲ್ಯ ಅಥವಾ ಬೀಟ್ರೋಟ್ ಜ್ಯೂಸು ಏನಾದರೂ ಒಂದು ಮಾಡಿಕೊಡ್ತಾ ಇರ್ತೀನಿ. ಯಾಕೆಂದರೆ ಬೀಟ್ರೋಟ್ ನಮ್ಮ ಬಾಡಿಗೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂದರೆ, ರಕ್ತ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ, ಸ್ಕಿನ್ನು ಸಹ ಗ್ಲೋ ಬರುತ್ತೆ. BP ಇರೋರು ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ಇದನ್ನು ತುರಿದು ಮಾಡೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ತಿನ್ನಿಸ್ಬೋದು. ಚಪಾತಿ ಅಥವಾ ದೋಸೆ ಒಳಗಡೆ ಇಟ್ಟು ರೋಲ್ ಮಾಡಿ ಕೊಟ್ಟರೆ ಈಸಿಯಾಗಿ ತಿಂದ್ಬಿಡ್ತಾರೆ. ನಾನು ನನ್ನ 2 ಮಕ್ಕಳಿಗೆ ಬೀಟ್ರೋಟ್ ಪಲ್ಯನ ರೂಢಿ ಮಾಡಿದ್ದೀನಿ. ಮತ್ತು ಈ ಮೊಟ್ಟೆನೂ ಅಷ್ಟೇ, ಮೂಳೆ ಮಾಂಸಖಂಡಗಳನ್ನ ಗಟ್ಟಿ ಮಾಡುತ್ತೆ. ಮನುಷ್ಯನ ದೇಹಕ್ಕೆ ಒಂದು ದಿನಕ್ಕೆ ಎಷ್ಟು ಪೋಷಕಾಂಶಗಳು ಬಾಡಿಗೆ ಬೇಕಾಗುತ್ತೋ ಅಷ್ಟು ಪೋಷಕಾಂಶಗಳು ಈ ಒಂದು ಮೊಟ್ಟೆಯಿಂದ ಸಿಗುತ್ತೆ. ನಾನು ನಿಮಗೆ ಆಮ್ಲೆಟ್ಗಿಂತ ಬಾಯ್ಲ್ ಎಗ್ಗನ್ನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಪ್ರೋಟೀನ್ ಅಂಶ ಬಾಯ್ಲ್ ಎಗ್ಗಲ್ಲಿ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಇದಕ್ಕೆ ಬೇಳೆ ಸಾರು, ಅನ್ನ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಸೌತೆಕಾಯಿನೂ ಇತ್ತು. ಸೊ ನಮ್ಮ ನೈಟ್ ಊಟ ಈ ರೀತಿ ಇತ್ತು. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡೋದರಿಂದ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಮೋಟಿವೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಥ್ಯಾಂಕ್ ಯು ಆಲ್.